ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಲೆಕ್ಕಾಚಾರವಿರುವುದು ಪಾಪ ಪುಣ್ಯಗಳಿಗೆ ಮಾತ್ರವೇ. ಭಾವನೆಗಳ ಅಳತೆ ಮಾಡುವುದು ಸಾಧ್ಯವಿಲ್ಲ ಮತ್ತು ಪ್ರಾಪಂಚಿಕ ವಸ್ತುಗಳು ಯಾವುದೂ ನಿನ್ನದಲ್ಲ. ಹಾಗಿರುವಾಗ ನಿನ್ನದು ನನ್ನದು ಅಷ್ಟು ಇಷ್ಟು ಎಂಬ ಮಾತುಗಳಿಗೆ ಬೆಲೆ ಎಲ್ಲಿದೆ? ನಿನ್ನ ಮಾತುಗಳು, ನಿನ್ನ ಆಲೋಚನೆಗಳು, ನೀನು ಮಾಡುವ ಕಾರ್ಯಗಳು ಮಾತ್ರವೇ ನನಗೆ ಮುಖ್ಯ. ಬೇರೆಯವರು ಮಾಡುವ ಎಲ್ಲವೂ ಅವರಿಗೆ ಮಾತ್ರವೇ ಸ್ವಂತ. ಎಲ್ಲರೂ ಅವರವರ ಕರ್ಮವಿಗೆ ಉತ್ತರವನ್ನು ನೀಡಲೇಬೇಕು. ಭಯವಿಲ್ಲದೆ ನೀನು ಸರಿಯಾದ ದಾರಿಯಲ್ಲಿ ನಡೆದರೆ ಸಾಕು. ನಾನು ನಿನ್ನ ಬಲವಾಗಿ ನಿನ್ನ ಹತ್ತಿರವೇ ಇದ್ದೇನೆ, ಮರೆಯಬೇಡ. ನಿನ್ನ ತಪ್ಪುಗಳಿಗೆ ನಾನು ಕ್ಷಮಾಪಣೆಯನ್ನು ನೀಡಿರುವೆನು. ನನ್ನ ಮಗು, ನನಗೆ ಶರಣಾಗಿ ಬಂದ ಮೇಲೆ ನಿನ್ನ ತಪ್ಪುಗಳು ಸಹ ನನ್ನದು. ನಿನ್ನ ತಪ್ಪುಗಳನ್ನು ತಿದ್ದುಪಡಿಸಿ ನಿನ್ನನ್ನು ಸ್ವೀಕರಿಸುವುದು ನನ್ನ ಕರ್ತವ್ಯ. ನಿನ್ನ ಕೆಲಸಕ್ಕಾಗಿ ಅವಕಾಶಗಳು ಸಿಗುತ್ತವೆ. ಸಿದ್ಧವಾಗಿರು. ನಂಬಿಕೆಯಿಂದ ಪ್ರಯತ್ನವನ್ನು ಮಾಡು. ಕರುಣೆಯುಳ್ಳ ಮನಸ್ಸಿನಲ್ಲಿ ನಾನು ಶಾಶ್ವತವಾಗಿ ವಾಸವಾಗುತ್ತೇನೆ. ನಿನ್ನ ಪ್ರತಿಯೊಂದು ಕಾರ್ಯದಲ್ಲೂ ಕರುಣೆ ಇರಲಿ. ನಿನ್ನನ್ನು ನೋಯಿಸಿದವರನ್ನು ನಾನು ನನ್ನ ಮಾರ್ಗಕ್ಕೆ ತರುತ್ತೇನೆ. ನಾನು ವಾಸವಾಗಿರುವ ನಿನ್ನ ಮನಸ್ಸಿನಲ್ಲಿ ನೋವನ್ನು ತುಂಬಿಸಿಕೊಳ್ಳಬೇಡ. ನಿನ್ನ ಪ್ರಶ್ನೆಗಳಿಗೆ ಉತ್ತರಗಳು ಖಂಡಿತವಾಗಿಯೂ ಸಿಗುತ್ತವೆ. ನನ್ನಲ್ಲಿ ಶರಣಾಗು. ನಿನಗೆ ಬೇಕಾದುದನ್ನು ನಾನು ನೀಡುತ್ತೇನೆ. ಸಂತೋಷವಾಗಿರು, ನೆಮ್ಮದಿಯಾಗಿರು. ನಿನ್ನ ಜೀವನ ನನ್ನ ಹೊಣೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.